ಎಲ್ರಿಗೂ ವೆಲ್ಕಮ್ ಆ್ಯಂಡ್ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಆ್ಯಟ್ ಅಶ್ವಿನಿ ಬ್ಲಾಗ್. ಸ್ವಲ್ಪ ಕೋಲ್ಡ್ ಆಗಿದೆ. ಏನು ವಿಡಿಯೋ ಅಂತ ಹೇಳಿ ತಮ್ಮನೆಲ್ಲ ನೋಡಿದ್ದೀರಾ ಅಂದ್ಕೊತೀನಿ. ನಾವು ನಮ್ಮ ಊರ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಈ ವೀಕಲ್ಲ ನೆಕ್ಸ್ಟ್ ವೀಕ್ ಸಂಡೆಯಿಂದ ನಮ್ಮ ಊರ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ. 12, 13, 14ಇಂದ. ಎಲ್ರಿಗೂ ವೆಲ್ಕಮ್ ನಮ್ಮೂರ ಹಬ್ಬಕ್ಕೆ. ಹಾಗೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಆ್ಯಶ್ವಿನಿ ಬ್ಲಾಗ್. ಆ್ಯಕ್ಚುಲಿ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಧೂಳು ಉದ್ರಿಲ್ಲ. ಪಾತ್ರೆ ತೊಳೆದು ಧೂಳೆಲ್ಲ ಮುಟ್ಟಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು 5-6 ಡೇಸ್ ಇದೆ ಹಬ್ಬಕ್ಕೆ. ಮುಂಚೆನೇ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮತ್ತು ಅಮ್ಮ ಕ್ಲೀನ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇದು ಮೇಲಿರೋದೆಲ್ಲ ನಾನೇ ಇಳಿಸಿರೋದು. ನಾನೇ ಕಷ್ಟಪಟ್ಟು ಮೇಲತ್ತಿ ಇಳಿಸಿದ್ದೀನಿ. ಡಸ್ಟ್ ಇತ್ತಲ್ಲ, ನನಗೆ ಡಸ್ಟ್ ಅಲರ್ಜಿ ಸ್ವಲ್ಪ. ಹಾಗಾಗಿ ಇವಾಗ ಜಸ್ಟ್ 5 ಮಿನಿಟ್ಸ್ ಹಿಂದೆಗಡೆ ಡಸ್ಟೆಲ್ಲ ಹೋಗಿ ನೆಗಡಿ ಥರ ಆಗಿದೆ, ಅಂದರೆ ಶೀತ ಥರ ಆಗಿದೆ. ಅದಕ್ಕೋಸ್ಕರ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ. ಹಾಕ್ಬಿಟ್ರೆ ಇನ್ನೇನಿಲ್ಲ. ಎಲ್ಲ ಮೆಸ್ಸಿ ಆಗಿದೆ ನೋಡಿ. ಇದೇ ಮೇಲಿರೋದೆಲ್ಲ ನಾನು ಇಳಿಸಿದ್ದು. ಪಾತ್ರೆ ಇನ್ನೂ ಇದೆ ಗೈಸ್, ಇನ್ನೂ ಮೇಲಿದೆ. ಬನ್ನಿ ತೋರಿಸ್ತೀನಿ. ಮನೆಯೆಲ್ಲ ನೋಡಿ ಫುಲ್ಲು ಗಲೀಜಾಗಿದೆ. ಅದನ್ನು ತೊಳಿಬೋದು ಗೈಸ್. ಇದೆಯಲ್ವಾ, ಇದಂತೂ ನಮ್ಮ ತಾಯಿ ಎಣ್ಣೆಗೂ ತೊಳೆಯೋಕ್ಕಾಗಲ್ಲ. ಅದು ಫುಲ್ಲು ವೈಟ್ ಆಗಬೇಕು. ಅದು ಫುಲ್ಲು ಧೂಳೆಲ್ಲ ಕುತ್ಕೊಂಡು ಫುಲ್ ಬ್ಲ್ಯಾಕ್ ಆಗಿದೆ. ಇಷ್ಟು ವಾಶ್ ಮಾಡಬೇಕು. ಇನ್ನು ಇದೆಲ್ಲ ವಾಶ್ ಮಾಡಬೇಕು. ಇನ್ನು ಎಲ್ಲ ಕ್ಲೀನ್ ಮಾಡಬೇಕು. ನೋಡೋಣ ಎಷ್ಟೊತ್ತಿಗಾಗುತ್ತೆ ಏನು ಅಂತ ಅಪ್ಡೇಟ್ ಮಾಡ್ತಾಯಿರ್ತೀನಿ. ನಮ್ಮಮ್ಮ ಆಲ್ರೆಡಿ ಪಾತ್ರೆ ತೊಳೆಯೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಕಾಣಿಸ್ತಿಲ್ಲ, ಗೇಟ್ ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ. ನೋಡಿ, ಇಲ್ಲೂ ಒಂದು ಸ್ವಲ್ಪ ಪಾತ್ರೆಗಳು ನಮ್ಮಮ್ಮ ತೊಳಿತಾ ಇದ್ದಾರೆ. ಆ್ಯಕ್ಚುಲಿ ಪಾತ್ರೆ ಇವಾಗ ನಾನು ಕೂಡ ಹೆಲ್ಪ್ ಮಾಡಬೇಕು. ಬನ್ನಿ ಹೋಗೋಣ. ಗಾಯ್ಸ್, ಹಬ್ಬ ಅಂದರೆ ಖುಷಿನೇ. ಬಟ್ ನನಗೊಂದು ಬೇಜಾರು ಏನು ಅಂತ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ ಗೈಸ್. ತುಂಬಾ ಕಷ್ಟ. ನನಗೆ ಮೊದಲೇ ಕ್ಲೀನ್ ಮಾಡೋದಂದರೆ ನನಗೆ ಆಗೋದೇ ಇಲ್ಲ. ಅದರಲ್ಲೂ ಅದೇನು ಮಾಡೋದು, ಕ್ಲೀನ್ ಮಾಡಲೇಬೇಕಲ್ವ. ಮನುಷ್ಯರಿಗೆ ಎದುರಲಿಲ್ಲ ಅಂದರೂ ದೇವ್ರಿಗಾದರೂ ಎದುರಬೇಕು, ದೇವರಿಗಾದರೂ ಬೆಲೆ ಕೊಡಬೇಕು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹೇಗಿರುತ್ತೆ ನಮ್ಮ ಮನೆ ಊರ ಹಬ್ಬದ ಕ್ಲೀನಿಂಗ್ ಅಂತ ತೋರಿಸ್ತೀನಿ. ಎಲ್ಲರೂ ಪ್ಲೀಸ್ ನೋಡ್ತಾ ಇರಿ ನನ್ನ ಬ್ಲಾಗ್ಸ್ನ. ನೋಡಿ, ನಾನು ನಾಳೆ ತಿಕ್ಲಿ ಥರ ಇದ್ದೀನಿ ಗೈಸ್. ನಾನು ಎಣ್ಣೆ ಹಚ್ಕೊಂಡು ಮುಖ ತೊಳೆದೆ ಬೆಳಿಗ್ಗೆ. ಹೆಂಗಿದ್ರು ಗಲೀಜಾಗ್ತೀನಿ ಅಂತ ಗೊತ್ತು, ಅದಕ್ಕೆ ಔಟ್ಫಿಟ್ ಚೇಂಜ್ ಮಾಡಿಲ್ಲ. ನೋಡಿ, ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಗೈಸ್. ಓಕೆ, ಲೆಟ್ಸ್ ಮೂವ್. ನೆಕ್ಸ್ಟ್ ಇನ್ನು ಕೆಲಸ ಇದೆ, ತೋರಿಸ್ತೀನಿ. ಎಷ್ಟು ತಕ್ಕ ಕೆಲಸ ಮಾಡ್ತೀವಿ ಅಂತ ತೋರಿಸ್ತೀನಿ. ಆದರೆ ಪಾರ್ಟ್ 2 ಹಾಕೋಣ, ಇಲ್ಲಾಂದರೆ ಪಾರ್ಟ್ 1ಅಲ್ಲೇ ಕ್ಲೋಸ್ ಮಾಡೋಣ ಗೈಸ್. ಇನ್ನೊಂದು ಹೇಳಬೇಕು ಏನು ಅಂತ ಅಂದರೆ, ಆ್ಯಕ್ಚುಲಿ ನಾನು ಹಳೆ ವಿಡಿಯೋ ಅಂದರೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಗಣೇಶ ಹಬ್ಬದ ಬ್ಲಾಗ್ ಹಾಕ್ತೀನಿ ಅಂತ. ನನಗನ್ನಿಸ್ತು ಅದರಲ್ಲಿ ಯಾವುದೂ ಕ್ಲಿಪ್ಸು ಅಂದರೆ ತೊಗೊಂಡಿರೋದು ಯಾವುದೂ ಸೇಮ್ ಅಂದರೆ ಸೂಟ್ ಆಗ್ತಾಯಿಲ್ಲ ಹಾಕೋದಕ್ಕೆ. ಎಲ್ಲ ಅರ್ಧಂಬರ್ಧ ಇದೆ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ ಬೇಡ ಹಾಕೋದು ಅಂತ. ಅಂದರೆ ನನ್ನ ಇನ್ಸ್ಟಾದ ಸ್ಟೋರಿ ಹಾಕಿದ್ದೀನಿ. ನೋಡಿರೋರಿಗೆ ಗೊತ್ತಿರುತ್ತಲ್ಲ, ಅದಕ್ಕೆ ಸಾಕು ಅಂತ ಹೇಳಿ ನಾನು ಗಣೇಶ ಹಬ್ಬದ ವ್ಲಾಗ್ ಹಾಕಲ್ಲ. ನೆಕ್ಸ್ಟು ನಮ್ಮೂರ ಹಬ್ಬ ಹಾಗೆ ಇನ್ನೂ ಯಾವುದಾದ್ರೂ ವೀಡಿಯೋಸ್ ಹಾಕ್ತಾಯಿರ್ತೀನಿ. ನೋಡಿ, ಇನ್ನೊಂದು ವೀಡಿಯೋ ಬಾಕಿ ಇದೆ, ನನ್ನ ತಂಗಿ ಬರ್ಡೇದು. ಅದನ್ನು ಸಹ ಎಡಿಟ್ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಸಿಗ್ತಾಯಿಲ್ಲ ಗೈಸ್. ಟೈಮ್ ಸಿಕ್ಕಿದ್ರೆ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕ್ತೀನಿ. ನನಗೆ ಟೈಮ್ ಸಿಗ್ತಾಯಿಲ್ಲ. ಈಗ ಈ ವಿಡಿಯೋನೂ ಮಾಡ್ತಿರ್ಲಿಲ್ಲ ಆ್ಯಕ್ಚುಲಿ. ಅಂದರೆ ರಜಾ ಇದೆ ನಮಗೆ ಕಾಲೇಜು, ಹಾಗಾಗಿ ರಜಾ ಇದೆಯಲ್ವ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ, ರಜಾ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಬ್ಲಾಗ್ಸ್. ಮತ್ತು ಎಲ್ರಿಗೂ 12, 13, 14ನೇ ತಾರೀಕು ನಮ್ಮೂರ ಹಬ್ಬ. ಎಲ್ಲರೂ ಬನ್ನಿ ಗೈಸ್, ಬನ್ನಿ ಕ್ಲೀನ್ ಮಾಡೋಕ್ಕೆ ಹೋಗೋಣ. ಇಲ್ಲಾಂದರೆ ನಮ್ಮಮ್ಮ ಹೊಡೆದೇ ಬಿಡ್ತಾರೆ ನನಗೆ. ಗೈಸ್,
ಪಾತ್ರೆ ತೊಳೆದಿದ್ದೀನಿ. ಸ್ವಲ್ಪ ಲೈಟಾಗಿ ತಲೆ ನೋಡ್ತಾ ಇತ್ತು ಅಂತೇಳಿ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಕಾಫಿಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಅದ ಪಾತ್ರೆ ಎಲ್ಲ ವಾಶ್ ಆಗಿದೆ. ಬರೀ ತೋರಿಸ್ತೀನಿ ಇಷ್ಟು ಪಾತ್ರೆ ತೊಳ್ಕೊಂಡಿದ್ದೀನಿ. ಇಷ್ಟು ಪಾತ್ರೆ ನಾನೇ ತೊಳೆದಿರೋದು. ಚಿಕ್ಕ ಚಿಕ್ಕದಲ್ವಾ, ಸೊ ತೊಳ್ಬೋದು ಅಂತೇಳಿ ನಾನೇ ಚಿಕ್ಕದೆಲ್ಲ ತೊಳೆದಿದ್ದೆ. ಇನ್ನೂ ದೊಡ್ಡದೆಲ್ಲ ಇದೆ. ಸೊ ನಮ್ಮ ತೊಳಿತಾ ಇದ್ದಾರೆ. ತೊಳೆದ ಮೇಲೆ ಅದನ್ನು ಒರೆಸಿ ಮತ್ತೆ ಎಲ್ಲ ಮೇಲೆ ಎತ್ತಿಡಬೇಕು. ಇನ್ನೂ ತುಂಬಾ ಕೆಲಸ ಇದೆ. ಈಗ ಅದಕ್ಕೆ ಸ್ವಲ್ಪ ಲೈಟಾಗಿ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಹೇಳಿ ಬಂದೆ ನಾನೇ. ಸೊ ಕಾಫಿ ಕುಡಿದು ನೆಕ್ಸ್ಟು ಅದನ್ನೆಲ್ಲ ತೊಳೆದು ಒರೆಸಿ ಎತ್ತಿಡಬೇಕು. ಆ ಗ್ಯಾಪಲ್ಲಿ ಒಂದು ಸ್ವಲ್ಪ ಊಟ ಮಾಡ್ಕೋಬೇಕು. ಇನ್ನೂ ತುಂಬ ಕೆಲಸ ಇದೆ. ನೋಡೋಣ ಹೇಗೆ ನಡೀತಾ ಇವತ್ತಿನ ದಿನ ಅಂತ ಹೇಳಿ ತೋರಿಸ್ತೀನಿ. ಇನ್ನೂ ತುಂಬ ಇದೆ. ಇನ್ನು ಕೆಳಗಡೆ ಇರೋ ಪಾತ್ರೆಸ್ ಎಲ್ಲ ತೊಳಿಬೇಕು. ಎಷ್ಟು ನಿಮಿಷ ಅಲ್ಲುಕ್ಬಿಟ್ಟು ಗೈಸ್. ಇದು ತುಂಬಾ ಇದೆ ಪಾತ್ರೆ ತೊಳೆಯೋದೆಲ್ಲ. ಸೊ ಇವತ್ತಾದರೂ ಆಗ್ಬೋದು, ಇಲ್ಲ ನಾಳೆನಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೋಗಿ ತೋರಿಸ್ತೀನಿ ನಿಮಗೆ ಪಾತ್ರ ಹೇಗೆ ನಮ್ಮ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಅಂತ. ಇನ್ನೊಂದು ಗೈಸ್, ನಾನು ಇನ್ನೂ ಬಟ್ಟೆ ತೊಗೊಂಡಿಲ್ಲ ಗೈಸ್. ಹಬ್ಬಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ಯಾರಿ ತೊಗೊಳ್ಳೋದ ಅಥವಾ ಲೆಹಂಗಾ ತೊಗೊಳ್ಳೋದ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಸೊ ನಾನು ನಮ್ಮ ಅಕ್ಕ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನಾನು ಅಂದ್ಕೊಂಡು ಸ್ಯಾರಿ ತೊಗೊಳ್ಳೋಣ ಅಂತ. ಸ್ಯಾರಿ ತೊಗೊಳ್ಳೋಣ ಅಂದರೆ ಯಾವ ಥರ ತೊಗೊಳ್ಳೋಣ, ಯಾಕೆ ತೊಗೊಳ್ಳೋಣ, ಇದು ಒಂದೇ ಥರ ತೊಗೊಳ್ಳೋಣ, ಇಲ್ಲ ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂತ ನನ್ನ ತಂಗಿ ಬೇರೆ 3 ಜನನೂ ಒಂದೇ ಥರ ತೊಗೊಳ್ಳೋಣ ಅಂತ ಹೇಳಿ ಔಟ್ಫಿಟ್ನ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಅದನ್ನು ಕೂಡ ನಾಳೆ ಅಥವಾ ನಾಡಿದ್ದು ಹೋಗಿ ಪರ್ಚೇಸ್ ಮಾಡಬೇಕು. ಅದು ಕೂಡ ವ್ಲಾಗ್ ಮಾಡ್ತೀನಿ. ಆಮೇಲೆ ಹಬ್ಬದ್ದು ವ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಇವಾಗಿನ ಅಪ್ಡೇಟ್ ಇದು. ಇನ್ನೂ ತುಂಬ ಇದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಾನು ಒಂದು ಕಪ್ ಕಾಫಿ ಕೊಡ್ತೀನಿ ಮತ್ತೆ ಬರ್ತೀನಿ. ಈಗ ಪಾತ್ರೆ ಎಲ್ಲ ಓಡಿಸ್ಬೇಕು. ಬನ್ನಿ ಓಡಿಸೋಣ. ಸೊ ನಾನು ಸೀರಿಯಲ್ ನೋಡ್ತಾ ಇದ್ದೀನಿ ಗೈಸ್. ದಿಸ್ ಇಸ್ ಅವರ್ ಫೇವ್ರೆಟ್. ಅದೇ ಇದು ಹಿಂದಿಯಿಂದ ಕನ್ನಡಕ್ಕೆ ಡಬ್ ಮಾಡಿದ್ದಾರೆ. ನಾಗಕನ್ನಿಕೆ ಅಂತ. ತೋರಿಸ್ತೀನಿ. ಕಾಣಿಸ್ತಿದ್ಯಾ? This is my favorite serial. So ಇದನ್ನು ನೋಡಿಕೊಂಡು ಪಾತ್ರೆ ಎಲ್ಲ ತೋರಿಸೋಣ. Guys, this is day 2 of my ಮನೆ ಕ್ಲೀನಿಂಗ್. ಇವತ್ತು ಹಿತ್ತಾಳೆ ಪಾತ್ರೆಗಳನ್ನ ತೊಳಿತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ಇಳಿಸಿದ್ದೀವಿ. ನೆನ್ನೆಲ್ಲ ತೊಳ್ತಿರೋದನ್ನು ಸುಮ್ಮನೆ ಹಾಗೆ ಜೋಡಿಸಿದ್ದೀವಿ ಅಷ್ಟೇ. ಇನ್ನೂ ನೀಟಾಗಿ ಕ್ಲೀನಾಗೆಲ್ಲ ಒಂದೊಂದು ಸಪ್ರೇಟ್ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಬೇಕು. ಸುಮ್ಮನೆ ಹಾಗೆ ಜೋಡಿಸಿದ್ದೀವಿ. ಸೊ ಎಲ್ಲ ಒಟ್ಟಿಗೆ ತೊಳೆದಾದ್ಮೇಲೆ ನೀಟಾಗಿ ಎಲ್ಲ ಜೋಡಿಸೋಣ ಅಂತೇಳಿ ಜೋಡಿಸಿಟ್ಟಿದ್ದೀವಿ. ಇವಾಗ ಇನ್ನು ಕೆಳಗಡೆ ಇರೋದು ಇದೆಲ್ಲ ನೋಡಿ ಹೆಂಗಾಗಿದೆ. ಅಪ್ಪ ಇನ್ನು ಇದನ್ನು ಬೇರೆ ಕ್ಲೀನ್ ಮಾಡಬೇಕು. ಎಲ್ಲ ತೋರಿಸ್ತೀನಿ ಬನ್ನಿ ಹೇಗೆ ಆಡ್ಕೊಂಡಿದ್ದೀವಿ ಮನೆ ಅಂತ. ತಾಳೆ ಪಾತ್ರೆಗಳು ಗಜ್ಜಲು ಆಗಿದೆ. ನಮ್ಮನೆ ಹತ್ರ ಮೇನ್ ರೋಡ್ ಆಗಿರೋದ್ರಿಂದ ನಮ್ಮನೆ ತುಂಬ ಅಂದರೆ ತುಂಬಾ ಸೌಂಡು, ತುಂಬ ಗಾಡಿಗಳು ಓಡಾಡ್ತಾ ಇರ್ತವೆ ಮೇನ್ ರೋಡ್ ಆಗಿರೋದ್ರಿಂದ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಕೂಡ ನೆನ್ನೆ ಈ ಪಾತ್ರೆ ತೊಳೆದಿದ್ದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದ್ರಲ್ಲಿ ಟೈಮ್ ಆಯಿತು. ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಈಗೂ ಅಷ್ಟೇ ಮರ್ತೋಗ್ಬಿಟ್ಟಿದೆ. ಹಿಂಗೆ ನಮ್ಮ ಅಕ್ಕ ಕೇಳಿದ್ಲು ಅನಿಸುತ್ತೆ, ಹಾಗಾಗಿ ನೆನಪಿಸ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸಮ್ ಟೈಮ್ ಏನು ಮಾಡೋಕ್ಕಾಗಲ್ಲ, ಮರ್ತೋಗ್ಬಿಡ್ತೀವಿ. ಸ್ವಲ್ಪ ಕೆಲಸ ಬ್ಯುಸಿ ಆಗಿರೋದ್ರಿಂದ ಎಲ್ಲ ಮರ್ತೋಗ್ಬಿಡ್ತೀವಿ. ಇನ್ನೇನಿಲ್ಲ ಗೈಸ್, ಇಷ್ಟೇ ಇವತ್ತಿನ ಅಪ್ಡೇಟ್. ಇವತ್ತಿನಲ್ಲ ಇವಾಗಿನ ಅಪ್ಡೇಟ್. ನೆಕ್ಸ್ಟ್ ಇನ್ನು ಏನೇನಿದೆ ಎಲ್ಲ ತೋರಿಸ್ತೀನಿ. ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಏನು ಯಾವ ಕಡೆಯಿಂದ ಯಾವ ಕೆಲಸ ಮಾಡೋದು ಅಂತಲೇ ಗೊತ್ತಿಲ್ಲ. ಒಂದು ಮನೆ ಧೂಳು ಹತ್ರದ, ಪಾತ್ರೆ ತೊಳೆಯೋದ, ಏನು ಕ್ಲೀನ್ ಮಾಡೋದು ಅಂತ ಫುಲ್ ಕನ್ಫ್ಯೂಷನ್ಸಲ್ಲಿದೆ. ಹೇಗಾಗುತ್ತೋ ನೋಡೋಣ ಏನು ಮಾಡೋದು ಅಂತ. ಎಸ್
ಯಾಕೋ ಇನ್ನೂ ಕ್ಲೀನ್ ಮಾಡೋದು ತುಂಬ ಇದೆ. ನಮ್ಮಮ್ಮ ತೊಳಿತಾ ಇದ್ದಾರೆ, ಇತ್ತಾಳೆ ನನ್ನ ಕೈಲಿ ತೊಳೆಯೋಕ್ಕಾಗಲ್ಲ ಅಂತೇಳಿ ನಮ್ಮಮ್ಮನೇ ತೊಳಿತಾ ಇದ್ದಾರೆ. ಸೊ ಅದನ್ನು ತೊಳೆದಿರೋದನ್ನೆಲ್ಲ ಒರೆಸಿ ನೀಟಾಗಿ ಇಡ್ತಾಯಿದ್ದೀನಿ. ನೋಡೋಣ ಏನೇನಾಗುತ್ತೆ ಇವತ್ತು ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್ ಮೈ ಬ್ಲಾಗ್ಸ್. ಲವ್ ಯು ಆಲ್. ಹಾಂ ಗೈಸ್, ನಮ್ಮನೆ ಪಾತ್ರೆ ತೊಳೆಯೋದೆಲ್ಲ ಮುಗಿದಿದೆ. ಸೊ ಎಲ್ಲ ಜೋಡಿಸಿಟ್ಟಿದ್ದೀವಿ, ಬನ್ನಿ ತೋರಿಸ್ತೀವಿ. ಇನ್ನೇನಿದ್ರು ಅಡುಗೆ ಮನೆ ಕ್ಲೀನ್ ಆಗಿದೆ. ಇನ್ನೇನಿದ್ರು ಹಾಲು ಮತ್ತು ರೂಮ್ ಕ್ಲೀನ್ ಮಾಡಬೇಕಷ್ಟೇ. ನೀಟಾಗಿ ಅಡುಗೆ ಮನೆಯಲ್ಲಿರೋ ಪಾತ್ರೆ ಎಲ್ಲ ತೊಳೆದು ಇದು ಇನ್ನೊಂದು ಗೈಸ್ ಹಿತ್ತಾಳೆ ಪಾತ್ರೆ ಇದೆಯಲ್ಲ ಅದನ್ನು ರೂಮಿಗೆ ಶಿಫ್ಟ್ ಮಾಡ್ತಿದ್ದೀವಿ. ಸ್ವಲ್ಪ ಧೂಳು ಜಿಡ್ಡಾಗುತ್ತಲ್ವ, ಎಣ್ಣೆದು ಜಿಡ್ಡಾಗುತ್ತೆ, ಧೂಳೆಲ್ಲ ಕುತ್ಕೊಳ್ಳುತ್ತೆ, ಅದು ತುಂಬ ಕರೆ ಆಗುತ್ತೆ ಅಂತ ಹೇಳಿ ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ತೋರಿಸ್ತೀನಿ ನೋಡಿ, ಎಲ್ಲ ಇಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ನಾವು. ಇನ್ನೇನಿಲ್ಲ ಗೈಸ್, ಅದೇ ಹಾಲು ಮತ್ತು ರೂಮ್ ಒಂದು ಕ್ಲೀನ್ ಮಾಡ್ಕೋಬೇಕು. ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಮನೆ ಕ್ಲೀನ್ ಮಾಡೋದು ಮುಗ್ದೋಗುತ್ತೆ. ನೋಡೋಣ, ಆದರೆ ಅದನ್ನು ತೋರಿಸ್ತೀನಿ ಗೈಸ್. ನಾವು ಇವಾಗ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ.